ರಮಾದೇವಿ ಮತ್ತು ಗೋಪಾಲಕೃಷ್ಣ ಅವರ ಸಂಸಾರ ತುಂಬ ಖುಷಿಯಿಂದ ಕೂಡಿತ್ತು. ಗೋಪಾಲ್ ನಗನಗುತ್ತಾ ಮಾತನಾಡ್ತಿದ್ದ. ರಮಾ ಅವನ ಮೇಲೆ ಎಷ್ಟು ಪ್ರೀತಿ ಇಡ್ತಿದ್ಲಂದರೆ ಅವಳು ಇಲ್ಲದೆ ಸಾಧ್ಯನೇ ಇರಲಿಲ್ಲ ಇರಲು. ಆದರೆ ಒಂದು ದಿನ ಗೋಪಾಲ್ ದುರಾದೃಷ್ಟವಶ ಅಪಘಾತಕ್ಕೀಡಾಗಿ ಅವನ ಕಾಲಿಗೆ ಗಂಭೀರ ಪೆಟ್ಟಾಯಿತು. ನಂತರ ಗೋಪಾಲ್ನ ಕಚೇರಿಯವರು ನೀಡಿದ ಹಣದಲ್ಲಿ ಆಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಂದ ನಂತರ ಗೋಪಾಲ್ ರಮಾದೇವಿ ಬಳಿ, ನಾನು ನಿನ್ನೊಂದಿಗೆ ಇರುವುದು ಸರಿಯಲ್ಲ, ನಾನು ನಿನ್ನನ್ನು ನೋಡಿಕೊಳ್ಳುವಷ್ಟು ಶಕ್ತನಾಗಿಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಿನಗೆ ಇದು ಸರಿಯಿಲ್ಲ ಎಂದು ಹೇಳಿದ. ಆದರೆ ರಮಾದೇವಿ ಅವನ ಮಾತನ್ನು ಕೇಳಲಿಲ್ಲ. ನನ್ನ ಪತಿಯೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನೊಂದಿಗೆ ಇರಲು ಬಯಸುತ್ತೇನೆ, ನಾನು ನಿನ್ನ ಕೈ ಹಿಡಿದು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಅವಳು ಗೋಪಾಲನಿಗೆ ಹೇಳಿದಳು, ನಾನು ನಿನ್ನೊಂದಿಗೆ ಇರುತ್ತೇನೆ, ನನ್ನನ್ನು ದಯವಿಟ್ಟು ಹಾಗೆ ಹೇಳಬೇಡ. ಆದರೆ ಗೋಪಾಲ್ ಕಣ್ಣು ಮುಚ್ಚಿಟ್ಟ. ರಮಾದೇವಿಯ ಹೃದಯ ಒಡೆದು ಹೋಗಿತ್ತು. ರಮಾದೇವಿ ತನ್ನ ನಗುನಗುತ್ತಾ ಇರುವ ಪತಿಯನ್ನು ನೋಡಲು ಬಯಸುತ್ತಿದ್ದಳು. ಆದರೆ ಆ ಅಪಘಾತ ಆ ನಗುವನ್ನು ನಾಶ ಮಾಡಿತ್ತು. ಕಾಲ ಬದಲಾಗುತ್ತಾ ಹೋಯಿತು. ಗೋಪಾಲ್ನ ಕೋಪ ಹೆಚ್ಚಾಗುತ್ತಾ ಹೋಯಿತು. ಗೋಪಾಲ್ನ ಮಾತಿನ ಶಕ್ತಿ ಕಡಿಮೆಯಾಗುತ್ತಾ ಹೋಯಿತು. ಅವನ ನಡವಳಿಕೆ ಬದಲಾಗುತ್ತಾ ಹೋಯಿತು. ರಾಮದೇವಿಗೆ ಗೋಪಾಲ್ನ ಬದಲಾವಣೆ ನೋಡಿ ತುಂಬ ನೋವಾಗಿತ್ತು. ಅವಳು ಏನು ಮಾಡಬೇಕೆಂದು ಗೊತ್ತಿರ್ತಿರಲಿಲ್ಲ. ಒಂದು ದಿನ ಗೋಪಾಲ್ ರಮಾದೇವಿಗೆ, ನಾನು ನಿನ್ನೊಂದಿಗೆ ಇರಲು ಇಷ್ಟವಿಲ್ಲ, ನಾನು ನಿನ್ನನ್ನು ನೋಡಿಕೊಳ್ಳುವಷ್ಟು ಶಕ್ತಿ ಇಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಿನಗೆ ಇದು ಸರಿಯಲ್ಲ ಎಂದು ಹೇಳಿದನು. ರಮಾದೇವಿ ಏನು ಮಾಡಬೇಕೆಂದು ತಿಳಿಯದೆ ಅವನ ಮಾತಿಗೆ ಒಪ್ಪಿಕೊಂಡಳು. ಅವಳು ತನ್ನ ಪತಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋದಳು. ಅಲ್ಲಿ ಅವಳು ಒಬ್ಬ ಅಂಗಡಿಯ ಯಜಮಾನನ ಬಳಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಆ ಯಜಮಾನ ರಮಾದೇವಿಗೆ ಸಹಾಯ ಮಾಡಲು ಬಯಸಿದನು. ಅವಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು. ಯಜಮಾನ ರಮಾದೇವಿಗೆ ಸಹಾಯ ಮಾಡಿದನು, ಅವಳಿಗೆ ಬೆಂಬಲ ನೀಡಿದನು. ರಮಾದೇವಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ಲು. ತನ್ನ ಯಜಮಾನನ ವ್ಯಾಪಾರ ಹೆಚ್ಚಾಗಲು ಕಾರಣವಾದಳು. ಒಂದು ದಿನ ಯಜಮಾನ ಅವಳನ್ನು ತನ್ನ ಕ್ಯಾಬಿನೆಟ್ಗೆ ಕರೆದು ಮದುವೆ ಪ್ರಸ್ತಾಪ ಇಟ್ಟರು. ರಮಾದೇವಿ ಯಜಮಾನನ ಬಳಿ ಮದುವೆ ಪ್ರಸ್ತಾಪವನ್ನು ಕೇಳಿ ಆಶ್ಚರ್ಯಗೊಂಡಳು. ಅವಳು ತನ್ನ ಮನಸ್ಸಿನಲ್ಲಿ ಗೋಪಾಲ್ನನ್ನು ನೆನಪಿಸಿಕೊಂಡಳು. ತನ್ನ ಪ್ರಿಯ ಗೋಪಾಲ್, ನಾನು ನಿನ್ನನ್ನು ಇನ್ನೂ ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಹೇಗೆ ಮರೆಯಲಿ, ನಾನು ನಿನ್ನೊಂದಿಗೆ ಇರಲು ಬಯಸುತ್ತೇನೆ, ನಾನು ನಿನ್ನ ಕೈ ಹಿಡಿದು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ಆದರೆ ಅವಳು ಯಜಮಾನನಿಗೆ, ನನ್ನ ಯಜಮಾನರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಪತಿ ಬದುಕಿದ್ದಾನೆ, ನಾನು ನನ್ನ ಪತಿಯನ್ನು ಇನ್ನೂ ಪ್ರೀತಿಸುತ್ತೇನೆ, ನಾನು ನಿಮ್ಮ ಮದುವೆ ಪ್ರಸ್ತಾಪವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಯಜಮಾನ ಅವಳನ್ನು ಸಮಂಜಸವಾಗಿ ಪ್ರೀತಿಸುತ್ತಿದ್ದನು. ಅವಳ ಮಾತನ್ನು ಕೇಳಿ ಸಂತೋಷಗೊಂಡನು. ಯಜಮಾನ ಅವಳ ಬಗ್ಗೆ ತುಂಬ ಚಿಂತಿಸುತ್ತಿದ್ದನು, ಆದರೆ ಅವಳನ್ನು ಬಲವಂತಪಡಿಸಲು ಇಷ್ಟಪಡಲಿಲ್ಲ. ಅವನು ತನ್ನ ವ್ಯಾಪಾರ ಹೆಚ್ಚಾಗಲು ರಮಾದೇವಿ ಕಾರಣ ಎಂದು ಹೇಳುತ್ತಾ ಅವಳಿಗೆ ಸಂಬಳ ಹೆಚ್ಚಿಸಿದರು. ರಮಾದೇವಿ ಸಂತೋಷಗೊಂಡಳು. ಅವಳು ಯಜಮಾನನಿಗೆ, ನನ್ನ ಯಜಮಾನರೇ, ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಒಬ್ಬ ಅಣ್ಣನಂತೆ ಕಾಣುತ್ತೇನೆ, ನನ್ನನ್ನು ದಯವಿಟ್ಟು ಹಾಗೆ ನೋಡಿ ಎಂದು ಹೇಳಿದಳು. ಯಜಮಾನ ಅವಳ ಮಾತನ್ನು ಕೇಳಿ ಸಂತೋಷಗೊಂಡನು. ದಿನಗಳು ಕಳೆದವು. ಯಜಮಾನನ ವ್ಯವಹಾರ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ರಮಾದೇವಿಗೆ ತನ್ನ ಯಜಮಾನನ ಮೇಲೆ ಕರುಣೆ ಇತ್ತು. ಆದರೆ ಅವಳು ತನ್ನ ಮನಸ್ಸಿನಲ್ಲಿ ಗೋಪಾಲ್ನನ್ನು ನೆನಪಿಸಿಕೊಂಡಳು. ಅವಳು ಗೋಪಾಲ್ನನ್ನು ಪ್ರೀತಿಸುತ್ತಿದ್ದಳು, ಆದರೆ ಅವನ ಅಹಂಕಾರ, ನೋವಿನ ಕಾರಣದಿಂದ ಅವಳು ಅವನನ್ನು ತೊರೆದು ಹೋಗಲು ಬಯಸಲಿಲ್ಲ. ಒಂದು ದಿನ ಯಜಮಾನ ಅವಳನ್ನು ತನ್ನ ಮನೆಗೆ ಊಟಕ್ಕೆ ಕರೆದರು. ರಮಾದೇವಿ ಯಜಮಾನನ ಜೊತೆ ಮಾತನಾಡುತ್ತಾ ಮನೆಯ ಒಳಗೆ ಹೋದಾಗ ಅವಳ ಮನಸ್ಸಿನಲ್ಲಿ ಕಷ್ಟಪಟ್ಟಿದ್ದ ಪತಿಯ ನೆನಪು ಹರಿಯಿತು. ಅವರು ತುಂಬ ಕಷ್ಟದಿಂದ ತಮ್ಮ ಮನೆಯನ್ನು ಬಿಟ್ಟು ಪಟ್ಟಣಕ್ಕೆ ಬಂದಿದ್ದಳು. ಅವಳು ತನ್ನ ಕೈಯಲ್ಲಿ ಕುಡಿಯಲು ನೀರು ಹಿಡಿದುಕೊಂಡು ಯಜಮಾನನ ಮನೆಯ ಒಳಗೆ ಹೋದಳು. ಆಗ ಯಜಮಾನನ ಮನೆಯಲ್ಲಿ ಇಬ್ಬರು ಮಕ್ಕಳು ಆಟವಾಡುತ್ತಿದ್ದರು. ಆಟವಾಡುತ್ತಿದ್ದ ಮಕ್ಕಳ ಹೆಸರು ಹರ್ಷಿತ, ಹರ್ಷ. ಇಬ್ಬರು ಮಕ್ಕಳು ರಮಾದೇವಿಗೆ, ನಮ್ಮ ಅಮ್ಮನಿಗೆ ನಿನಗೆ ಪರಿಚಯವಿದೆಯೇ ಎಂದು ಕೇಳಿದರು. ರಮಾದೇವಿ ಮಕ್ಕಳ ಮಾತನ್ನು ಕೇಳಿ ಆಶ್ಚರ್ಯಗೊಂಡಳು. ಯಜಮಾನನ ಮನೆಯಲ್ಲಿ ಮಕ್ಕಳನ್ನು ನೋಡಿ ರಮಾದೇವಿಗೆ ಇನ್ನಷ್ಟು ಆಶ್ಚರ್ಯವಾಯಿತು. ಯಜಮಾನನನ್ನು ಪ್ರಶ್ನಿಸಿದಾಗ ಅವರು, ನನ್ನ ಪತ್ನಿ ಕೇವಲ ವರ್ಷಗಳ ಹಿಂದೆ ತೀರಿ ಹೋದಳು. ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಾಗಿತ್ತು. ನಾನು ಅವರಿಗೆ ತಾಯಿಯ ಪ್ರೀತಿಯನ್ನು ನೀಡಲು ಪ್ರಯತ್ನಿಸುತ್ತೇನೆ, ಆದರೆ ತಾಯಿ ಇಲ್ಲದ ಮಕ್ಕಳಿಗೆ ತಾಯಿಯ ಪ್ರೀತಿ ಸಿಗುವುದಿಲ್ಲ. ಅವರ ಅಮ್ಮ ಅವರ ಬಾಲ್ಯದಲ್ಲಿಯೇ ತೀರಿ ಹೋದಳು ಎಂದು ಹೇಳಿದರು. ರಾಮಾದೇವಿ, ನನ್ನ ಯಜಮಾನರೇ, ನಿಮ್ಮ ಮಕ್ಕಳಿದ್ದಾರೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮ ಕ್ಷಮೆಯನ್ನು ಯಾಚಿಸುತ್ತೇನೆ. ನಾನು ನಿಮ್ಮ ಮಕ್ಕಳನ್ನು ನನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ, ನಿಮ್ಮ ಮನೆಯನ್ನು ನನ್ನ ಮನೆಯಂತ ಪರಿಗಣಿಸುತ್ತೇನೆ ಎಂದು ಹೇಳಿದರು. ಯಜಮಾನ ರಮಾದೇವಿಯ ಮಾತನ್ನು ಕೇಳಿ ಸಂತೋಷಗೊಂಡರು. ಅವರು ರಮಾದೇವಿಗೆ, ನನ್ನ ಪತಿ ತೀರಿ ಹೋದ ನಂತರ ನಾನು ಒಬ್ಬನೇ ಇದ್ದೆ. ನನ್ನ ಮಕ್ಕಳು ಅಮ್ಮ ಅಮ್ಮ ಎಂದು ಅಳುತ್ತಿದ್ದರು. ನಾನು ಏನು ಮಾಡಬೇಕೆಂದು ಗೊತ್ತಿರಲಿಲ್ಲ. ನೀವು ನನ್ನ ಮನೆಗೆ ಬಂದಿದ್ದೀರಿ. ನಾನು ನನ್ನ ಮಕ್ಕಳನ್ನು ನೋಡಿಕೊಳ್ಳಲು ನಿಮ್ಮನ್ನು ಕೇಳುತ್ತೇನೆ ಎಂದು ಹೇಳಿದರು. ರಮಾದೇವಿ ಒಪ್ಪಿಕೊಂಡಳು. ಅವಳು ಯಜಮಾನನ ಮನೆಗೆ ಹೋದಳು. ಅವಳು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದಳು. ಅವಳು ಅವರಿಗೆ ತಾಯಿಯ ಪ್ರೀತಿಯನ್ನು ನೀಡಿದಳು. ಮಕ್ಕಳು ಅವಳನ್ನು ಅಮ್ಮ ಎಂದು ಕರೆಯಲು ಪ್ರಾರಂಭಿಸಿದರು. ರಮಾದೇವಿಗೆ ಮಕ್ಕಳು ತುಂಬ ಖುಷಿಯಿಂದ ನೀಡಿದರು. ಅವಳು ತನ್ನ ಮನೆಯನ್ನು ಮರೆತು ಯಜಮಾನನ ಮನೆಯಲ್ಲಿ ಸಂತೋಷದಿಂದ ಇರಲು ಪ್ರಾರಂಭಿಸಿದಳು. ಒಂದು ದಿನ ಯಜಮಾನ ರಮಾದೇವಿಗೆ, ನನ್ನ ಪತ್ನಿಯ ಹೆಸರು ಕೂಡ ರಮಾದೇವಿ, ಅವಳು ನಿನಗೆ ಸಮಾನವಾದವಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ,
ನಾನು ನಿನ್ನ ಕೈ ಹಿಡಿದು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ರಮಾದೇವಿ ಈ ಮಾತನ್ನು ಕೇಳಿ ಆಶ್ಚರ್ಯಗೊಂಡಳು. ಅವಳು, ನನ್ನ ಯಜಮಾನರೇ, ನಾನು ನಿಮ್ಮನ್ನು ನನ್ನ ಅಣ್ಣನಂತೆ ಕಾಣುತ್ತೇನೆ, ನನ್ನನ್ನು ದಯವಿಟ್ಟು ಹಾಗೆ ನೋಡಿ ಎಂದು ಹೇಳಿದಳು. ಯಜಮಾನ ರಮಾದೇವಿಯ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಿನ್ನ ಮೇಲೆ ಬಲವಂತ ಮಾಡುವುದಿಲ್ಲ ಎಂದು ಹೇಳಿದರು. ರಮಾದೇವಿ ಸಂತೋಷಗೊಂಡಳು. ಅವಳು ಯಜಮಾನನಿಗೆ, ನನ್ನ ಯಜಮಾನರೇ, ನಾನು ನಿಮಗೆ ನನ್ನ ಪತಿಯನ್ನು ಮರೆಯಲು ಸಾಧ್ಯವಿಲ್ಲ, ನಾನು ನನ್ನ ಪತಿಯನ್ನು ತುಂಬ ಪ್ರೀತಿಸುತ್ತೇನೆ, ನಾನು ನಿಮ್ಮ ಪ್ರಸ್ತಾಪವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಒಂದು ದಿನ ರಮಾದೇವಿ ಮತ್ತು ಯಜಮಾನ ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದಾಗ ರಮಾದೇವಿ ಗೋಪಾಲ್ನನ್ನು ನೋಡಿದಳು. ಗೋಪಾಲ್ನೊಂದಿಗೆ ಒಂದು ಹೆಂಗಸು ಇದ್ದಳು. ಆ ಹೆಂಗಸು ಗೋಪಾಲ್ಗೆ ತಿನ್ನಲು ಸಹಾಯ ಮಾಡುತ್ತಿದ್ದಳು. ಗೋಪಾಲ್ನ ಮುಖದಲ್ಲಿ ನಗು ಇತ್ತು. ರಮಾದೇವಿಗೆ ಅದು ನೋಡಲು ಇಷ್ಟವಾಗಲಿಲ್ಲ. ಅವಳು ಯಜಮಾನನಿಗೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಾನು ಗೋಪಾಲ್ನನ್ನು ಇನ್ನೂ ಪ್ರೀತಿಸುತ್ತೇನೆ, ನಾನು ಅವನನ್ನು ಹೇಗೆ ಮರೆಯಲಿ, ನಾನು ಅವನನ್ನು ನನ್ನ ಪತಿಯನ್ನು ಸ್ವೀಕರಿಸುತ್ತೇನೆ, ನಾನು ಅವನನ್ನು ಬಿಡಲು ಬಯಸುವುದಿಲ್ಲ ಎಂದು ಹೇಳಿದಳು. ಯಜಮಾನ, ನೀನು ನಿನ್ನ ಪತಿಯನ್ನು ಪ್ರೀತಿಸುತ್ತೀಯ, ಆದರೆ ಆತ ನಿನ್ನನ್ನು ಬಿಟ್ಟಿದ್ದಾನೆ ಎಂದು ಹೇಳಿದರು. ರಮಾದೇವಿ ಈ ಮಾತನ್ನು ಕೇಳಿ ಆಶ್ಚರ್ಯಗೊಂಡಳು. ಅವಳು, ನನ್ನ ಯಜಮಾನರೇ, ನಾನು ಅವನನ್ನು ಮರೆಯಲು ಸಾಧ್ಯವಿಲ್ಲ, ನನ್ನ ಹೃದಯದಲ್ಲಿ ಅವನಿಗೆ ಸ್ಥಾನವಿದೆ, ನಾನು ಅವನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಳು. ರಮಾದೇವಿ ತಕ್ಷಣವೇ ಗೋಪಾಲ್ನ ಹತ್ತಿರ ಹೋದಳು. ಗೋಪಾಲ್, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೆ ಎಂದು ಹೇಳಿದಳು. ಗೋಪಾಲ್ ರಮಾದೇವಿಯನ್ನು ನೋಡಿ ಆಶ್ಚರ್ಯಗೊಂಡನು. ರಮಾದೇವಿ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಬಿಟ್ಟು ಹೋದದ್ದು ನನ್ನ ತಪ್ಪಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ, ಆದರೆ ನಾನು ನಿನ್ನನ್ನು ಕಾಳಜಿ ವಹಿಸಲು ಆಗುವುದಿಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಿನಗೆ ಇದು ಸರಿಯಲ್ಲ ಎಂದು ಹೇಳಿದನು. ಆಗ ರಮಾದೇವಿ ಗೋಪಾಲ್ನೊಂದಿಗೆ ಇರುವ ಹೆಂಗಸನ್ನು ನೋಡಿದಳು. ನೀನು ಯಾರು ಎಂದು ಕೇಳಿದಳು. ಆ ಹೆಂಗಸು, ನಾನು ಗೋಪಾಲ್ನ ಸಹೋದರಿ, ನನ್ನ ಹೆಸರು ರಾಧಾ, ನಾವು ನಮ್ಮ ಮನೆಯಿಂದ ಹೊರಗೆ ಹೋಗಿದ್ದೇವೆ, ನಾವು ನಿಮ್ಮ ಬಗ್ಗೆ ಕೇಳಿದ್ದೇವೆ, ನೀನು ಗೋಪಾಲ್ನ ಪತ್ನಿ ಎಂದು ನಾವು ತಿಳಿದಿದ್ದೇವೆ, ನಾವು ನಿಮ್ಮನ್ನು ಹುಡುಕುತ್ತಿದ್ದೇವೆ ಎಂದು ಹೇಳಿದಳು. ರಮಾದೇವಿ ರಾಧಾಳ ಮಾತನ್ನು ಕೇಳಿ ಆಶ್ಚರ್ಯಗೊಂಡಳು. ಅವಳು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಹೇಳಿದಳು. ಅವಳು ಗೋಪಾಲ್ನನ್ನು ಬಿಟ್ಟು ಹೋಗಲು ಬಯಸಲಿಲ್ಲ. ರಮಾದೇವಿ ಗೋಪಾಲ್ನನ್ನು ಬಿಟ್ಟು ಹೋಗಲು ಬಯಸಲಿಲ್ಲ. ಅವಳು ಗೋಪಾಲ್ನೊಂದಿಗೆ ವಾಪಸ್ಸು ಹೋಗಲು ನಿರ್ಧರಿಸಿದಳು. ಅವಳು ಯಜಮಾನನಿಗೆ, ನನ್ನ ಯಜಮಾನರೇ, ನಾನು ನನ್ನ ಪತಿಯೊಂದಿಗೆ ವಾಪಸ್ಸು ಹೋಗಲು ಬಯಸಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಹೇಳಿದಳು. ಯಜಮಾನ ರಮಾದೇವಿಯ ಮಾತನ್ನು ಕೇಳಿ ಸಂತೋಷಗೊಂಡರು. ಅವನು ರಮಾದೇವಿಗೆ, ನನ್ನ ಪ್ರೀತಿಯ ಸ್ನೇಹಿತೆ, ನೀನು ನನ್ನ ಪತಿಯೊಂದಿಗೆ ಹೋಗಲು ಬಯಸುತ್ತೀಯಾ? ನಾನು ನಿನ್ನನ್ನು ಅಭಿನಂದಿಸುತ್ತೇನೆ, ನಿನ್ನ ಹಾದಿಯಲ್ಲಿ ನೀನು ಯಶಸ್ಸಿಯನ್ನು ಪಡೆಯಲಿ ಎಂದು ಹೇಳಿದನು. ರಮಾದೇವಿ ಯಜಮಾನನ ಮಾತನ್ನು ಕೇಳಿ ಸಂತೋಷಗೊಂಡಳು. ಅವಳು ಯಜಮಾನನ ಬಳಿ, ನನ್ನ ಯಜಮಾನರೇ, ನಾನು ನಿಮ್ಮನ್ನು ಮರೆಯುವುದಿಲ್ಲ, ನೀವು ನನಗೆ ಒಂದು ಅಣ್ಣನಂತೆ ಇದ್ದೀರಿ, ನಾನು ನಿಮ್ಮನ್ನು ಮರೆಯುವುದಿಲ್ಲ, ನನ್ನ ಮಕ್ಕಳಿಗೆ ನಾನು ತಾಯಿಯಂತೆ ಇದ್ದೆ, ನಾನು ಅವರನ್ನು ಮರೆಯುವುದಿಲ್ಲ ಎಂದು ಹೇಳಿದಳು. ಅವಳು ತನ್ನ ಕೆಲಸವನ್ನು ಬಿಟ್ಟು ಗೋಪಾಲ್ನೊಂದಿಗೆ ಮನೆಗೆ ಹೋದಳು. ಅವಳು ಗೋಪಾಲ್ನೊಂದಿಗೆ ಸಂತೋಷದಿಂದ ಇರಲು ಪ್ರಾರಂಭಿಸಿದಳು. ಅವಳು ಗೋಪಾಲ್ನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು. ಗೋಪಾಲ್ನ ಸಹೋದರಿ ರಾಧಾ ಕೂಡ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಗೋಪಾಲ್ನ ಅನಾರೋಗ್ಯ ಸ್ವಲ್ಪ ಸುಧಾರಣೆ ಆಗಲು ತೊಡಗಿತ್ತು. ರಮಾದೇವಿ ಗೋಪಾಲ್ನನ್ನು ಪ್ರೀತಿಸುತ್ತಿದ್ದಳು. ಅವಳು ಅವನನ್ನು ನೋಡಿಕೊಳ್ಳಲು ಬಯಸಿದಳು. ಒಂದು ದಿನ ಗೋಪಾಲ್ ರಮಾದೇವಿಗೆ, ನನ್ನ ಪ್ರೀತಿಯ ಪತ್ನಿ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ನೋಯಿಸಿದ್ದೇನೆ, ನಾನು ನಿನ್ನನ್ನು ಬಿಟ್ಟು ಹೋದದ್ದು ನನ್ನ ತಪ್ಪಲ್ಲ ಎಂದು ಹೇಳಿದನು. ರಮಾದೇವಿ ಗೋಪಾಲ್ನ ಮಾತನ್ನು ಕೇಳಿ ತುಂಬ ಸಂತೋಷಗೊಂಡಳು. ಅವಳು ಗೋಪಾಲ್ನ ಕೈಯನ್ನು ಹಿಡಿದು, ನನ್ನ ಪತಿಯೇ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂದು ಹೇಳಿದಳು. ಅವರು ತುಂಬ ಸಂತೋಷದಿಂದ ಇರಲು ಪ್ರಾರಂಭಿಸಿದರು. ರಮಾದೇವಿಗೆ ಗೋಪಾಲ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ರಮಾದೇವಿಗೆ ಗೋಪಾಲ್ನ ಮಾತನ್ನು ಕೇಳಿ ಸಂತೋಷಗೊಂಡಳು.